ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋ ಹೇಗೆ ಬರ್ತಾ ಇದೆ, ಕತೆ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಣಧೀರ್ ಸಾವೇರಿ ಮುಖಾನ ತನ್ನ ಕೈಗಳಲ್ಲಿ ಮೃದುವಾಗಿ ಹಿಡಿದು ಅವಳ ಕಣ್ಗಳನ್ನ ನೇರವಾಗಿ ನೋಡ್ತಾ ಕೇಳ್ದ, ಬರ್ತ್ಯಾ ಹಾಗಾದರೆ? ಅಜ್ಜಿಯನ್ನು ಕೇಳಿ ನಾಳೆ ಹೇಳ್ತೀನಿ. ಒಂದು ವಾರ ಅಂದರೆ ಕಳಿಸ್ತಾರೋ ಇಲ್ವೋ ಅಂತ ಅನುಮಾನ ಆಗ್ತಿದೆ ಅಂದ್ಲು ಸಾವೇರಿ. ನಾನೇ ಕೇಳಲಾ? ಮೊಮ್ಮಗಳ ಬಾಸ್ನೇ ನೇರವಾಗಿ ಕೇಳಿಸಿದ್ರೆ ಬೇಗ ಒಪ್ಕೊಳ್ತಾರೇನೋ ಅಂತ ರಣಧೀರ್ ನಕ್ಕ. ಕೂಡಲೇ ಸಾವೇರಿ ಕೋಪದಿಂದ, ಬರೀ ಮೇಘಾಲಯ ಪ್ರವಾಸದ ಬಗ್ಗೆ ಮಾತ್ರ ಕೇಳಬೇಕು, ನನ್ನನ್ನು ಕೇಳ್ದಾಗೆ ಮದುವೆ ಬಗ್ಗೆ ಕೇಳಿದ್ರೆ ಸುಮ್ಮನಿರಲ್ಲ ಅಂದ್ಲು. ಅವಳ ಮುಗ್ಧ ಕೋಪಕ್ಕೆ ಸಣ್ಣದಾಗಿ ನಗ್ತಾ, ನೀನು ಮೊದಲು ಓಕೆ ಅಂದರೆ ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ, ಅಲ್ಲಿವರೆಗೆ ಏನೂ ಹೇಳಲ್ಲ, ಟೆನ್ಷನ್ ಪಡಬೇಡ ಅಂತ ಸಮಾಧಾನ ಪಡಿಸ್ದ. ಸಾವೇರಿ ಅವನ ಕಣ್ಗಳನ್ನ ನೋಡ್ತಾ ಸಂಕೋಚದಿಂದ, ನಾನು ನಿಮ್ಮ ಮುಖಾನ ಒಮ್ಮೆ ಮುಟ್ಟು ನೋಡ್ಬೋದಾ ಅಂತ ಕೇಳಿದ್ಲು. ಅದಕ್ಕೆ ಕೇಳಬೇಕಾ, ಮಾಡು ಅಂತ ಅವನ ಕೈಗಳನ್ನ ತಾನೇ ತನ್ನ ಕೈಗಳ ಮೇಲೆ ಇರಿಸ್ಕೊಂಡ. 10 ಸೆಕೆಂಡ್ಗಳ ಕಾಲ ಕಣ್ಮುಚ್ಚಿ ಅವನ ಮುಖಾನ ಸವರಿದ ಸಾವೇರಿ ಕೈಗಳನ್ನ ಹಿಂದಕ್ಕೆ ತಗೊಂಡು ದುಃಖ ತುಂಬಿದ ಧ್ವನಿಯಲ್ಲಿ ಕೇಳಿದ್ಲು, ಆ ಘಟನೆ ನಡೆದ ಮರುದಿನ ನೀವು ನಮ್ಮ ಮನೆ ಹತ್ರ ಬಂದಿದ್ರಲ್ವೇ? ರಣಧೀರ್ ಮೆಲ್ಲಗೆ ಉತ್ತರಿಸ್ದ, ನಿನ್ನ ಬಗ್ಗೆ ತಿಳಿದ ಮೇಲೆ ನೋಡದೇ ಇರೋದಕ್ಕೆ ಸಾಧ್ಯವಾಗಲಿಲ್ಲ ಸಾವಿ, ಅದಕ್ಕೆ ದೂರ ನಿಂತು ನೋಡ್ತಾ ಇದ್ದೆ. ನಿನ್ನ ಕಾರಿನ ಹತ್ರ ಬರೋಷ್ಟರಲ್ಲಿ ನನಗೆ ತಿಳಿದಂತೆ ನಿನ್ನ ಮುಂದೆ ಬಂದು ನಿಂತೆ, ಆದರೆ ನನ್ನನ್ನು ನೋಡಿದ್ರೆ ನೀನು ಏನು ಅಂದ್ಕೊಳ್ತೀಯೋ ಅಂತ ಮಾಸ್ಕ್ ಹಾಕ್ಕೊಂಡಿದ್ದೆ. ಸಾವೇರಿ ಏನು ಹೇಳಬೇಕಂತ ತಿಳಿದೇ ಮೌನವಾಗಿ ನಿಂತುಬಿಟ್ಲು. ಸಾವಿ, ನಿನ್ನೊಂದಿಗೆ ನಾನು ತಪ್ಪಾಗಿ ನಡ್ಕೊಂಡೆ ಅನ್ನೋ ಕಾರಣಕ್ಕೆ ಮಾತ್ರ ನಿನ್ನನ್ನು ಮದುವೆ ಆಗ್ತೀನಿ ಅಂತಿಲ್ಲ, ಆ ಅಮಲ್ನಲ್ಲಿಯೂ ನಿನ್ನನ್ನು ನೋಡಿದ ತಕ್ಷಣ ಪ್ರೀತಿಸ್ಬಿಟ್ಟೆ. ಅದಕ್ಕೆ ನಿನಗೆ ಇಷ್ಟವಿಲ್ದಿದ್ರು ನಿನ್ನ ಎದುರಿಗಿರ್ತೇನೆ. ನನ್ನ ತಪ್ಪಿಗಿಂತ ನನ್ನ ಪ್ರೀತಿ ನಿನಗೆ ದೊಡ್ಡದಾಗಿ ಕಾಣೋ ದಿನ ನೀನು ನನ್ನನ್ನು ಸ್ವೀಕರಿಸ್ತೀಯ ಅಂತ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀನು ಎಷ್ಟು ಸತಿ ಬೇಡ ಅಂದರೂ ನಾನು ಮದುವೆ ಬಗ್ಗೆ ನಿನ್ನನ್ನು ಕೇಳ್ತಾನೆ ಇರ್ತೀನಿ. ತಕ್ಷಣ ಸಾವೇರಿ ವಿಷಯ ಬದಲಿಸಿ, ಕೆಲಸವಿದ್ರೆ ಹೇಳಿ ಮಾಡ್ತೀನಿ ಅಂದ್ಲು. ಅವಳಿಗೆ ಮುಜುಗರವಾಗ್ತಿರೋದನ್ನು ಗಮನಿಸಿದ ರಣಧೀರ್, ಕೆಲಸ ಮಾಡೋ ಮೂಡಿಲ್ಲ, ಏನಾದರೂ ಮಾತಾಡು ಸಾಕು ಅಂತ ಸೋಫಾದಲ್ಲಿ ಕೂತ. ಅವಳನ್ನು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ. ಸಾವಿ, ನನಗೊಂದು ಡೌಟ್. ಏನು? ಕೆಲವೊಮ್ಮೆ ನೀನು ಅಂತ್ಯ, ಕೆಲವೊಮ್ಮೆ ನೀವು ಅಂತ್ಯ, ಯಾಕೆ ಹಾಗೆ? ನೀನು ಅಂತಲೇ ಅನ್ಬಾರ್ದಾ? ಆ ಘಟನೆ ನೆನಪಾದಾಗ ನನಗೆ ತಿಳಿದಂತೆ ನೀನು ಎಂಬ ಪದ ಬರುತ್ತೆ. ನಾನು ಸಹಜವಾಗಿದ್ದಾಗ ನಿಮ್ಮ ಮೇಲಿರೋ ಗೌರವ ನನ್ನ ಕರೆಯಲ್ಲೂ ಇರುತ್ತೆ ಅಂತ ವಿವರಿಸಿದ್ಲು. ರಣಧೀರ್ ಅವಳ ಹತ್ತಿರವಾಗಿ, ನನಗೆ ನಿನ್ನಿಂದ ಪ್ರೀತಿ ಬೇಕು, ಬರೀ ಗೌರವ ಅಲ್ಲ ಅಂದ. ನೀವು ಬೇಡ ಅಂದರೂ ನಾನು ನಿಲ್ಲಿಸಲ್ಲ, ನಿಮ್ಮ ಗುಣ ತಿಳಿದ ಮೇಲೆ ಖಂಡಿತ ಗೌರವ ಕೊಡಲೇಬೇಕು ಅಂದ್ಲು ಸಾವೇರಿ. ನಮ್ಮ ಮದುವೆ ಆದಮೇಲೂ ನೀವು ಅಂತಲೇ ಅಂತೀಯಾ ಅಂತ ರಣಧೀರ್ ತಮಾಷೆ ಮಾಡ್ದ. ನಮಗೇನು ಮದುವೆ ಆಗಲ್ಲ ಅಂದ್ಲು ಸಾವೇರಿ ಕಡಾಕಡಿಯಾಗಿ. ಜೋಕಾ? ನನಗಂತೂ ನಗು ಬರಲಿಲ್ಲ. ಸರಿ, ಸ್ವಲ್ಪ ಕಾಫಿ ತರ್ತೀಯಾ ಅಂದ ರಣಧೀರ್. ಸಾವೇರಿ ಮೌನವಾಗಿ ಕಾಫಿ ತಂದುಕೊಟ್ಲು. ನಿನಗೆ ಬೇಡವಾ ಅಥವಾ ನನ್ನ ಜೊತೆ ಹಂಚ್ಕೊಳ್ತೀಯಾ ಅಂತ ರಣಧೀರ್ ಕೇಳಿದಾಗ ಮೊದಲನೇದೇ ಬೇಡ ಅಂತಂದ್ಲು. ನಿನ್ನಲ್ಲಿರೋ ಆ ಗತ್ತು ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಫಿ ಕುಡಿದು ಪಕ್ಕಕ್ಕಿಟ್ಟ. ನಂತರ ಸಾವೇರಿ ಮಡ್ಲಿನಲ್ಲಿ ತಲೆ ಇಟ್ಟು ಮಲಕ್ಕೊಂಡ. ಅವನ ಈ ಸ್ವಾತಂತ್ರ್ಯ ಅವಳಿಗೆ ಇಷ್ಟವಾಗದಿದ್ರೂ ತಡೆಯಲಾಗದ ಅಸಹಾಯಗಳಂತೆ ತಲೆ ತಗ್ಸಿದ್ಲು. ಹೀಗೆ ಸ್ಟ್ಯಾಚು ಥರ ಇರಬೇಡ, ಇಷ್ಟವಾಗಿಯೋ ಕಷ್ಟವಾಗಿಯೋ ನನ್ನ ತಲೆಯನ್ನು ಸ್ವಲ್ಪನಾದರೂ ಸವರಬಾರ್ದಾ ಅಂತ ಅವಳ ಕೈಯನ್ನು ತಾನೇ ತನ್ನ ಕೂದಲಿನೊಳಗಡೆ ಇರಿಸ್ಕೊಂಡ. ಸಾವೇರಿ ಕಣ್ಣೀರು ಹಾಕ್ತಾ ಕೇಳಿದ್ಲು, ಯಾಕೆ ಹೀಗೆ ಮಾಡ್ತಿದ್ದೀರಾ ಸೂರ್ಯ? ನನಗೆ ಇಬ್ಬಂದಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ಲಲ್ವಾ? ನಿನಗೆ ನಾನು ಅಭ್ಯಾಸವಾಗ್ತಿದ್ದೇನೆ ಅಂತ ನಿನ್ಗೆ ಅನಿಸ್ತಿಲ್ವಾ ಅಂತ ಅವನು ಮರು ಪ್ರಶ್ನಿಸ್ದ. ನಾನು ನಿಮಗೆ ಯಾಕೆ ಅಭ್ಯಾಸವಾಗಬೇಕು? ನಿಮ್ಮ ಮೇಲೆ ನನಗೆ ಕೋಪ ಮಾತ್ರ ಇದೆ, ನಾನು ಅದನ್ನೇ ಹೇಳ್ತಿರೋದು ಸಾವಿ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಷ್ಟೇ, ಅಸಹ್ಯ ಅಥವಾ ದ್ವೇಷ ಅಲ್ಲ. ಕೋಪ ಖಂಡಿತ ಕರಗುತ್ತೆ, ಈಗಾಗಲೇ ಅದು ಶುರುವಾಗಿದೆ ಕೂಡ. ನನ್ನನ್ನು ಬಿಟ್ಟು ದೂರ ಹೋಗಬೇಡಿ ಸೂರ್ಯ ಅಂತ ಸಾವೇರಿ ಬಿಕ್ಕಿ ಬಿಕ್ಕಿ ಹತ್ಲು. ಅವನು ಎದ್ದು ಕೂತು ಅವಳು ಕಣ್ಣೀರು ಒರೆಸ್ತಾ, ಬಿಡಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ, ಯಾಕೆ ಪದೇ ಪದೇ ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀಯಾ ಅಂತ ಅವಳನ್ನು ತನ್ನ ಎದೆಗೆ ಹತ್ತಿರವಾಗಿ ಅಪ್ಕೊಂಡ. ಸಾವೇರಿ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಕೊಂಡ್ಳು. ಅವಳ ಹಣೆ ಮೇಲೆ ಮುತ್ತಿಟ್ಟು, ಒಮ್ಮೆ ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡೋಣವಾ ಅಂತ ಕೇಳ್ದ. ಯಾಕೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನೀನು ಮಾನಸಿಕವಾಗಿ ತುಂಬ ಕುಗ್ಗಿದೆಯಾ ಸಾವಿ, ಆ ಘಟನೆಯಿಂದ ಹೊರಬರೋದಕ್ಕೆ ನಿನಗೆ ಸಾಧ್ಯವಾಗ್ತಿಲ್ಲ, ಅದ್ರ ಬಗ್ಗೆನೇ ಯೋಚಿಸಿ ಖಿನ್ನತೆಗೊಳಗಾಗ್ತಿದ್ಯಾ, ಅದಕ್ಕೆ ಒಮ್ಮೆ ಹೋಗಿ ಬರೋಣವಾ? ಬೇಡ, ಬೆಳಿಗ್ಗೆ ನಡೆದಿದ್ದೇನು ಮತ್ತೆ ನಡೆದ್ರೆ ನಿಮ್ಮ ಬಗ್ಗೆ ಯಾರಾದರೂ ಮಾತಾಡೋದು ನನಗಿಷ್ಟ ಇಲ್ಲ ಸೂರ್ಯ ಅಂದ್ಲು.
ತಪ್ಪು ಮಾಡಿದಾಗ ಮಾತು ಕೇಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತಪ್ಪು ಮಾಡಿದ್ದು ನನ್ನ ಜೊತೆ. ಏನಾದರೂ ಅನ್ಬೇಕಂದ್ರೆ ನಾನೇ ಅಂತೀನಿ, ಬೇರೆಯವರಿಂದ ಅನ್ನಿಸ್ಕೊಳ್ಳೋದಕ್ಕೆ ಬಿಡಲ್ಲ ಅಂದ್ಲು ಸಾವೇರಿ. ತಕ್ಷಣ ರಣಧೀರ್ ಅವಳನ್ನು ತನ್ನ ಮೇಲೆ ಬರುವಂತೆ ಎತ್ತಿ ಹಿಡ್ದ. ಅವಳ ಕಣ್ಗಳನ್ನ ನೋಡ್ದ, ಮೆಲ್ಲಗೆ ಕೇಳ್ದ, ನನ್ನನ್ನು ಯಾರಾದರೂ ಏನಾದರೂ ಅಂದರೆ ನೀನು ಸಹಿಸಲ್ಲ, ಜಗಳ ಆಡ್ತೀಯಾ? ನಾನು ಹಗ್ ಮಾಡಿದ್ರೆ, ಕಿಸ್ ಮಾಡಿದ್ರೆ ಸೈಲೆಂಟ್ ಆಗಿರ್ತೀಯ, ಆದರೆ ಮದುವೆ ಅಂದರೆ ಮಾತ್ರ ನೋ ಅಂತ್ಯ. ನೀನು ಹೇಗೆ ವರ್ತಿಸ್ತಿದ್ಯಾ ಅಂತ ನಿನಗಾದರೂ ತಿಳಿತಿದ್ಯಾ ಸಾವಿ? ಸಾವೇರಿ ತಿಕ್ ತೋಚ್ದಂತೆ, ಏನೋ ನನಗೇನೂ ತಿಳಿತಿಲ್ಲ, ನಿಮ್ಮನ್ನು ದೂರ ತಳ್ಳಬೇಕು ಅಂದ್ಕೊಳ್ತೀನಿ, ಆದರೆ ಸಾಧ್ಯವಾಗ್ತಿಲ್ಲ, ಎಲ್ಲವೂ ನಿಮ್ಮಿಂದಲೇ ಅಂತ ಅಸಹಾಯಕತೆಯಿಂದ ಅವನನ್ನು ನೋಡಿದ್ಲು. ಸಾವೇರಿ ರಣಧೀರ್ ಎದೆ ಮೇಲೆ ತಲೆ ಇಟ್ಟು ಕಣ್ಣೀರು ಹಾಕ್ತಾ ಹೇಳಿದ್ಲು, ಈ 5 ದಿನಗಳಿಂದ ಭಯದಲ್ಲೇ ಬದುಕ್ತಿದ್ದೀನಿ, ಆದರೆ ನಿಮ್ಮ ಜೊತೆ ಇದ್ದರೆ ಭಯ ಅನ್ನಿಸ್ತಿಲ್ಲ. ನೀವು ನೀಡೋ ಈ ಅಪ್ಪುಗೆ ಮುತ್ತು ಇವ್ಯಾವೂ ನನ್ನ ಮನಸ್ಸನ್ನು ನೋಯಿಸ್ತಿಲ್ಲ. ನಿಜವಾಗಿಯೂ ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ವೇನೋ? ಅವಳ ಕಣ್ಣೀರು ಅವನ ಎದೆಯನ್ನು ತೇವಗೊಳಿಸಿದ್ರೆ ಅವಳ ನೋವನ್ನು ಕಂಡು ರಣಧೀರ್ ಕಣ್ಣಿಂದ ಜಾರಿದ ಹನಿ ಅವಳ ತಲೆ ಮೇಲೆ ಬಿತ್ತು. ಪ್ಲೀಸ್ ಸೂರ್ಯ, ನೀವು ಅಳಬೇಡಿ ಅಂತ ಅವಳು ಕಳವಳದಿಂದ ಅವನ ಕಣ್ಣೀರು ಒರೆಸಿದ್ಲು. ರಣಧೀರ್ ಮೌನವಾಗಿ ಅವಳ ಹಣೆಗೆ ಮುತ್ತಿಟ್ಟ. ಅವಳು ಸಂಕೋಚದಿಂದ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಅವನ ಕೈಯನ್ನು ಹಿಡಿದು ತನ್ನ ತುಟಿಗಳಿಗೆ ಒತ್ಕೊಂಡ. ಒಂದು ಕೈ ಅವನ ಕೈಯಲ್ಲಿದ್ದರೆ ಇನ್ನೊಂದು ಕೈ ಅವನ ತೊಟ್ಟಿಗಳ ಮೇಲಿತ್ತು. ಸಾವೇರಿ ಅವನ ಎದೆ ಮೇಲೆ ತಲೆ ಇಟ್ಟು ಹೃದಯದ ಬಡಿತಾನ ಆಲಿಸ್ತಾ ಕಣ್ಣು ಮುಚ್ಕೊಂಡ್ಳು. ಅವಳ ಮನಸ್ಸಿನಲ್ಲಿ ಒಂದೇ ಅತೀತೆಂದರೆ ಪ್ರಶಾಂತತೆ ಆವರಿಸಿತ್ತು. ರಣಧೀರ್ ಅಂದ್ಕೊಂಡಂತೆ ಚಾರಿತ್ರ್ಯಹೀನಲ್ಲ, ಅವನು ಉನ್ನತ ವ್ಯಕ್ತಿತ್ವದವನು ಅಂತ ಅವಳಿಗೆ ಅರಿವಾಯಿತು. ಅರಿಯದೆಯೇ ಅವಳು ಅವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ಅವಳ ಈ ಸಣ್ಣ ಬದಲಾವಣೆ ರಣಧೀರ್ ಮುಖದಲ್ಲಿ ನಗು ತರಿಸ್ತು. ಅವನು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡ. ಅತೀವ ಮೌನ, ಅವರಿಬ್ಬರ ಉಸಿರಾಟದ ಸದ್ದಷ್ಟೇ ಕೇಳಿಸುವಷ್ಟು ನಿಶ್ಶಬ್ದ. ಆ ಮೌನವನ್ನು ತಡೆಯಲಾರದೆ ಅವಳು ಮೆಲ್ಲಗೆ ಸೂರ್ಯ ಅಂತ ಕರೆದ್ಲು. ಅಂತ ಅಮಲ್ನಲ್ಲಿ ಉತ್ತರಿಸ್ತಾ ಮತ್ತಷ್ಟು ಹತ್ರ ಸೆಳೆದುಕೊಂಡ. ಮಧ್ಯಾಹ್ನ ಕಳೆದೋದಂತಿದೆ, ಸರಿಯಾಗಿ ಕೂರೋಣ್ವಾ? ನಿಮ್ಮ ಜೇಬ್ನಲ್ಲಿ ಮೊಬೈಲ್ ಇದೆ, ಟೈಮ್ ನೋಡಿ ಮೊದಲು ಅಂದ್ಲು ಸಾವೇರಿ ಮೊಬೈಲ್ ತೆಗೆದು ನೋಡಿದಿ. 2:30 ಆಗಿದೆ ಅಂದ್ಲು. ಹೋ, ಲಂಚ್ ಟೈಮ್ ಕೂಡ ಮುಗ್ದೋಯ್ತಾ? ನಿನ್ನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನೋಡು ಸಾವಿ. ಫುಡ್ ಆರ್ಡರ್ ಮಾಡು ಅಂದ ರಣಧೀರ್. ಏನು ಆರ್ಡರ್ ಮಾಡಲಿ? ನಿನಗೇನು ತಿನ್ನಬೇಕು ಅನಿಸುತ್ತೋ ಅದನ್ನೇ ಆರ್ಡರ್ ಮಾಡು. ನೀವು ತಿನ್ನಲ್ವಾ ಅಂತ ಕೇಳಿದ್ಲು. ನೀನು ತಿನ್ಸಲ್ವಾ? ಗಾಯ ನೋವಾಗ್ತಿದೆ, ಬೆಳಿಗ್ಗೆ ಅಷ್ಟು ಜೋರಾಗಿ ಎಳ್ದಾಗ ಗೊತ್ತಾಗ್ಲಿಲ್ವಾ ನೋವಾಗುತ್ತೆ ಅಂತ ರಣಧೀರ್ ಮುದ್ದು ಕೋಪ ತೋರ್ದ. ಸಾವೇರಿ ಮೆಲ್ಲಗೆ ಹೇಳಿದ್ಲು, ನನ್ನನ್ನು ಬಿಟ್ಟು ಅಭಿಸರನ್ನು ಮಾತ್ರ ಕಾಪಾಡ್ಬೋದಿತ್ತಲ್ವಾ? ನನ್ನಿಂದ ಬಯಸ್ಕೊಳ್ಬೇಕು ಅಂತ ಆಸೆ ಆಗಿದೆಯಾ ನಿನಗೆ? ಇಂತಹ ಹುಚ್ಚು ಪ್ರಶ್ನೆಗಳು ಕೇಳದೆ ಊಟ ಆರ್ಡರ್ ಮಾಡು ಅಂತ ಗದರಿಸ್ದ. ಅವಳು ನಗ್ತಾ ಫುಡ್ ಆರ್ಡರ್ ಮಾಡಿದ್ಲು. ಊಟ ಬರೋವರೆಗೂ ಹೀಗೆ ಇರು, ಆಮೇಲೆ ಬಿಡ್ತೀನಿ ಅಂತ ಹೇಳ್ದ ರಣಧೀರ್. ಈಗಾಗಲೇ 4 ಗಂಟೆಗಳಿಂದ ಹೀಗೆ ಇದ್ದೀವಿ, ಇನ್ನೂ. ನಾನು ಮೇಡಮ್ ಅಲ್ಲ, ನಿಮ್ಮ ಎಂಪ್ಲಾಯಿ ಅಷ್ಟೇ, ನನಗೆ ಮಾತ್ರ ನೀನೇ ಮೇಡಮ್. ಮದುವೆ ಆದಮೇಲೆ ಎಲ್ರಿಗೂ ನೀನೇ ಮೇಡಮ್ ಆಗಿರ್ತೀಯ ಬಿಡು ಅಂದ ರಣಧೀರ್. ಮತ್ತೆ ಮದುವೆ ವಿಷಯ ತಂದ್ರಲ್ಲ, ನೀನು ಓಕೆ ಅನ್ನೋವರೆಗೂ ಹೇಳ್ತಾನೆ ಇರ್ತೀನಿ, ನನ್ನ ಪ್ರಾಣನೇ ನೀನು ಅಂತ ಅವಳ ಕಣ್ಗಳ ಮೇಲೆ ಮುತ್ತಿಟ್ಟ. ಅಷ್ಟರಲ್ಲಿ ಬೆಲ್ ಸದ್ದಾಯಿತು. ಊಟ ತಂದು ಪ್ಲೇಟಿಗೆ ಬಡಿಸಿ ಸ್ಪೂನ್ ಹಿಡಿದ ಸಾವೇರಿಗೆ ರಣಧೀರ್ ಅಂದ, ಸ್ಪೂನ್ ಬೇಡ, ನಿನ್ನ ಕೈಯಿಂದಲೇ ತಿನ್ನಿಸು. ಕೆಲ ಕ್ಷಣ ಯೋಚಿಸಿ ಸಂಕೋಚದಿಂದಲೇ ಅವಳು ಅವನಿಗೆ ತುತ್ತು ನೀಡಿದ್ಲು. ಅವನು ಅವಳ ಬೆರಳುಗಳನ್ನು ಪ್ರೀತಿಯಿಂದ ಸ್ಪರ್ಶಿಸುತ್ತಾ ತೃಪ್ತಿಯಿಂದ ತಿಂದ. ಊಟದ ನಂತರ ಮಾತ್ರೆಗಳನ್ನ ನೀಡ್ತಾ, ಈಗಲಾದರೂ ಕೆಲಸ ಮಾಡೋಣವಾ ಅಂತ ಸಾವೇರಿ ಕೇಳಿದ್ಲು. ನನ್ನ PC ಒಡೆದೋಗಿದೆ ಮೇಡಮ್, ಇನ್ಯಾವ ಕೆಲಸ? ನಿನ್ನ ಕೋಪಕ್ಕೆ ಅದು ಬಲಿಯಾಯಿತು. ಇವತ್ತು ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡೋಣ ಬಾ ಅಂದ. ಸಿನಿಮಾ ಅಂತ ಗೊಣಗ್ತಾ ಅವಳು ಬೆಡ್ ಮೇಲೆ ಕೂತ್ಲು. ರಣಧೀರ್ ನಗ್ತಾ ಹೇಳ್ದ, ಕೋಪದಲ್ಲೂ ನೀನು ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ? ಆ ಕೆಂಪಾಗೋ ಮೂಗು, ಸಣ್ಣಗಾಗುವ ಕಣ್ಣುಗಳು ತುಂಬ ಚಂದ. ಸಾವೇರಿ ಮುಖ ತಿರುಗಿಸ್ಕೊಂಡ್ಳು. ಅವನು ಅವಳ ಪಕ್ಕದಲ್ಲಿ ಕೂತು, ಇವತ್ತು ಒಂದಿನ ಕೆಲಸ ಬೇಡ ಸಾವಿ, ಈ ದಿನಾನ ನನಗೆ ಗಿಫ್ಟಾಗಿ ಕೊಡು, ಇದೊಂದು ಡೇಟ್ ಅನ್ಕೋ ಅಂತ ಮುದ್ದಾಗಿ ಕೇಳ್ದ. ನನಗೆ ಡೇಟಿಂಗ್ ತುಂಬ ಹವ್ಯಾಸ ಅನಿಸುತ್ತೆ ಅಂತ ಹೇಳಿದ್ಲು ರೌದ್ರವಾಗಿ. ನನ್ನ ಲೈಫ್ನಲ್ಲಿರೋ ಏಕೈಕ ಹುಡುಗಿ ನೀನು, ಹುಡುಗಿ ಜೊತೆ ಡೇಟ್ ಅಂದರೆ ಅದು ನಿನ್ನ ಜೊತೆ ಮಾತ್ರ ಅಂತ ರಣಧೀರ್ ಅವಳ ಹತ್ರ ಬಂದ. ಸಾವೇರಿ ತುಟಿಗಳನ್ನು ವಿಚಿತ್ರವಾಗಿ ತಿರುಗಿಸಿ ರೇಗಿಸಿದ್ಲು. ತುಟಿಗಳನ್ನು ಸರಿಯಾಗಿಟ್ಕೋ, ಇಲ್ಲದಿದ್ರೆ ಕಿಸ್ ಮಾಡಿಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಸಾವಿ. ಆರ್ ಯು ಪ್ರೊವೋಕಿಂಗ್ ಮೀ ಎಂದರ್ಥ ಅಂತ ರಣಧೀರ್ ಗಂಭೀರವಾಗಿ ಹೇಳ್ದ.
ಗಾಬರಿಯಾದ ಸಾವೇರಿ ತಕ್ಷಣ ಮುಖನ ಮಾಮೂಲಿಯಾಗಿ ಮಾಡಿಕೊಂಡು ಕೂತ್ಲು. ಅವಳ ಆ ಮುಗ್ಧ ಗಾಬರಿಯನ್ನು ಕಂಡು ರಣಧೀರ್ ಮನ್ಸಾರೆ ನಕ್ಕ. ನೀನು ನನ್ನ ತಲೆ ಕೆಡಿಸ್ತಿದ್ಯಾ ಸಾವಿ, ನಿನಗೆ ಗೊತ್ತಾ ನನ್ನ ರಾತ್ರಿಗಳ ನಿದ್ದೆಯನ್ನು ಹಾಳು ಮಾಡಿಬಿಟ್ಟಿದ್ಯಾ. ನಿನ್ನ ಆ ಸ್ಪರ್ಶ ನೆನಪಾದರೆ ಸಾಕು ನನಗೆ ಹುಚ್ಚಿಡ್ದಂತಾಗುತ್ತೆ. ಅದರಲ್ಲೂ ನಿನ್ನೆ ರಾತ್ರಿ ನೀನು ನನ್ನ ಜೊತೆಯಲ್ಲೇ ಇದ್ದೆ. ಇವತ್ತಂತೂ ಕಣ್ಣು ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಈ ಪುಟ್ಟ ಮಗುನ ಇಷ್ಟೊಂದು ಕಾಡಿಸ್ಬೇಡ, ಮದುವೆಗೆ ಓಕೆ ಅನ್ಬಾರ್ದಾ ಅಂತ ರಣಧೀರ್ ತನ್ನ ಧ್ವನಿಯಲ್ಲಿ ತುಂಟಾಟ ತುಂಬಿ ಮುಖಭಾವದಿಂದ ಸಾವೇರಿಯನ್ನು ಕೇಳ್ದ. ಸಾವೇರಿ ತನ್ನ ನಗು ತಡೀತಾ ಗಂಭೀರವಾಗಿ, ಈ ಪುಟ್ಟ ಮಗುವಿಗೆ ಬೇಕಾಗಿರೋದು ಮದುವೆ ಅಲ್ಲ, ಹಾಲಿನ ಬಾಟ್ಲು ಅಂಥೇಳಿ ಅಲ್ಲಿಂದ ಹೇಳೋದಕ್ಕೆ ಹಾಲು ಯಾಕೆ, ನಿನ್ನ ಮುದ್ದಾದ ಪ್ರೀತಿಯನ್ನು ನೀಡ್ಬೋದಲ್ಲ ಅಂತ ರಣಧೀರ್ ಕೂಡ ಎದ್ದ. ಸಾವೇರಿ ಹುಬ್ಬುಗಂಟಿಕ್ಕಿ, ನಿಮ್ಗೆ ಏನಾಗಿದೆ, ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಇವತ್ತು ನಮ್ಮ ಡೇಟ್ ಅಲ್ವಾ, ಅದಕ್ಕೆ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಮಾತಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ವರ್ಕೌಟ್ ಆಗ್ತಿಲ್ವಾ ಅಂತ ರಣಧೀರ್ ಮುಗುಳ್ನಕ್ಕ. ಸಿಂಹ ಯಾವಾಗಲೂ ರಾಯಲ್ ಆಗಿರಬೇಕು, ಹೀಗೆ ರೊಮ್ಯಾಂಟಿಕ್ ಆಗಿರಬಾರ್ದು ಅಂತ ಸಾವೇರಿ ಚುಚ್ಚಿದ್ಲು. ಎದುರಿಗೆ ಸಿಂಹಿಣಿ ಇದ್ದಾಗ ಸಿಂಹ ರೊಮ್ಯಾಂಟಿಕ್ ಆಗೇ ಇರುತ್ತೆ ಅಂತ ರಣಧೀರ್ ಅವಳ ಸೊಂಟ ಹಿಡಿದು ತನ್ನತ್ತ ಎಳೆದುಕೊಂಡ. ಒಂದು ಕೈಯಿಂದ ಅವಳ ಗಲ್ಲನ ಎತ್ತಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಆಡಳಿತ ನಡೆಸೋ ಸಿಂಹಿಣಿಗೆ ನಾಚಿಕೆ ಆಗ್ತಿದ್ಯಾ ಅಂತ ತುಂಟತನದಿಂದ ಕೇಳ್ದ. ನಾನು ಸಾಧಾರಣ ಹುಡುಗಿ ಅಷ್ಟೇ ಅಂದ್ಲು ಸಾವೇರಿ ದನಿಯನ್ನು ತಗ್ಸಿ. ಹಾಗಿದ್ರೆ ನಾನು ಆ ಸಾಧಾರಣ ಹುಡುಗಿಯನ್ನು ಪ್ರೀತಿಸ್ತಿರುವ ಒಬ್ಬ ಮ್ಯಾಡ್ ಹುಡುಗ ಅಂತ ಉತ್ತರಿಸ್ದ ರಣಧೀರ್. ಸಾವೇರಿ ಅವನನ್ನು ತಡೀತಾ, ನೀವು ಮ್ಯಾಡ್ ಅಲ್ಲ, ರಾಯಲ್ ಫ್ಯಾಮಿಲಿಯ ಉತ್ತರಾಧಿಕಾರಿ. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗಿ. ನನಗಾಗಿ ಒಬ್ಬಳೇ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಇಲ್ಲದ ಬಡವಳು ನಾನು. ನೀನು ನನ್ನನ್ನು ಮದುವೆ ಆದರೆ ನಮ್ಮ ಫ್ಯಾಮಿಲಿ ಆಗುತ್ತೆ. ಈ ಯುವರಾಜನ ಪಕ್ಕದಲ್ಲಿ ನೀನು ಯುವರಾಣಿ ಆಗ್ತೀಯಾ ಅಂತ ರಣಧೀರ್ ಭರವಸೆ ನೀಡ್ದ. ನಿಮ್ಮ ಆಸ್ತಿ ನೋಡಿ ನಾನು ಮದುವೆ ಮಾಡ್ಕೊಳ್ಬೇಕಾ ಅಂತ ಸಾವೇರಿ ಪ್ರಶ್ನಿಸಿದ್ಲು. ಅದಕ್ಕಲ್ಲ, ನಿನ್ನ ಮೇಲೆ ನನಗಿರೋ ಈ ಹುಚ್ಚು ಪ್ರೀತಿ ನೋಡಿ ಮದುವೆ ಆಗು ಅಂತ ಹೇಳ್ತಿರೋದು ಅಂತ ರಣಧೀರ್ ಕಾಳಜಿಯಿಂದ ಹೇಳ್ದ. ಸಾವೇರಿ ಮೌನವಾಗಿ, ಕೇವಲ ಒಂದು ರಾತ್ರಿಗಾಗಿ ನಿಮ್ಮ ಜೀವನವನ್ನೇ ನನಗೆ ಬರೆದುಕೊಡ್ತಿದ್ದೀರಾ ಅಂತ ಕೇಳಿದ್ಲು. ಆ ಒಂದು ರಾತ್ರಿಯೇ ನನಗೆ ತಿಳಿಸ್ಕೊಟ್ಟಿತ್ತು ನನ್ನ ಪ್ರಾಣ ನೀನು ಅಂತ. ನಾನು ನಿನಗೆ ಜೀವನವನ್ನೇ ಕೊಡ್ತಿದ್ದೀನಿ, ನೀನು ನನ್ನ ಸರ್ವಸ್ವವನ್ನು ನನಗೆ ಕೊಟ್ಬಿಡ್ತೀಯಾ ಅಂದರೆ ನಾನೇ ಬಲವಂತವಾಗಿ ಪಡ್ಕೊಂಡೆ ಅಂದ್ಕೋ ಅಂದ ರಣಧೀರ್. ಅದು ಬಲವಂತವಲ್ಲ ಸೂರ್ಯ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಲಾಗದ ಪರಿಸ್ಥಿತಿ ಅದು ಅಷ್ಟೇ ಅಂತ ಸಾವೇರಿ ಸಮರ್ಥಿಸಿದ್ಲು. ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ತಪ್ಪಿಲ್ಲ ಅಂತ ನಂಬ್ತಿದ್ಯಾ, ಆದರೂ ಮದುವೆಗೆ ಒಪ್ಕೊಳ್ತಿಲ್ಲ. ನಿನಗಿರೋ ತೊಂದರೆ ಆದರೂ ಏನು ಅಂತ ರಣಧೀರ್ ಆಧಾರದಿಂದ ಕೇಳ್ದ. ನಡೆದ ಘಟನೆಯನ್ನು ಅಡ್ವಾಂಟೇಜಾಗಿ ತೊಗೊಂಡು ನಾನು ಆಕಾಶದಲ್ಲಿ ಹಾರಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಲು ಸಾವೇರಿ. ಅದಕ್ಕೆ ರಣಧೀರ್ ಕೋಪದಿಂದ, ನೀನೇನಾದರೂ ಹೀಗೆ ಮಾತಾಡಿದ್ರೆ ಹೊಡಿತೀನಿ ನೋಡು. ನಾನಿಲ್ಲಿ ನನ್ನ ಪ್ರೀತಿ ನೀನೇ ಅಂತ ಗಂಟ್ಲು ಹರ್ಕೊಳ್ತಿದ್ರೆ ನೀನು ಅದಕ್ಕೆ ಅಡ್ವಾಂಟೇಜ್ ಅಂತ ಹೆಸರಿಡ್ತೀಯಾ, ತಿಂಗ್ರಿ ಅಂತ ಕರೆದ, ಅಂದರೆ ಬುದ್ಧಿ ಇಲ್ದವಳೆ ಅಂತ. ಸಾವೇರಿ ಅಚ್ಚರಿಯಿಂದ, ಏನು ತಿಂಗ್ರಿನಾ ನನಗ ಅಂದ್ಲು. ಹೆಂಡತಿಗೆ ಅತಿಯಾದ ಮರ್ಯಾದೆ ಕೊಡೋ ಸಂಪ್ರದಾಯ ನನಗಿಲ್ಲ ಅಂತ ರಣಧೀರ್ ನಕ್ಕ. ಅದರಲ್ಲೂ ಈ 4 ಗೋಡೆಗಳ ಮಧ್ಯೆ ಮಾತ್ರ ಹೀಗೆ. ಹೊರಗಡೆ ಹೋದಾಗ ಎಲ್ಲರ ಮುಂದೆ ನಿನ್ನನ್ನು ಪ್ರಿನ್ಸಸ್ ಥರನೇ ನೋಡ್ಕೋತೀನಿ ಬಿಡು ಅಂತ ರಣಧೀರ್. ನೀವು ನಿಜವಾಗಿಯೂ ಮ್ಯಾಡ್ ಥರನೇ ಬಿಹೇವ್ ಮಾಡ್ತಿದ್ದೀರಾ ಅಂತ ಸಾವೇರಿ ದೂರ ಸರಿಯೋದಕ್ಕೆ ಯತ್ನಿಸಿದ್ಲು. ಹಾಗಿದ್ರೆ ನೀನೇ ನನ್ನನ್ನು ನಾರ್ಮಲ್ ಮಾಡಬಾರ್ದಾ? ಮದುವೆ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್, ಆದರೆ ಈಗ ಸದ್ಯಕ್ಕೆ ಒಂದು ಟೆಂಪ್ರರಿ ಸೊಲ್ಯೂಷನ್ ಬೇಕು, ಅದೇ ಒಂದು ಕಿಸ್ ಅಂತ ರಣಧೀರ್ ಕೇಳ್ದ. ನಮ್ಮ ಸಾವೇರಿ ಕಿಸ್ ಕೊಡ್ತಾಳಾ ಇಲ್ಲ ನಮ್ಮ ರಣಧೀರೇ ಬಲವಂತವಾಗಿ ತಗೊಳ್ತಾನ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ.